ಮಾಹಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಲಿಪಾಡ್ಯಮಿಯ ವಿಶೇಷತೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯಿಂದ ಪಡೆಯೋಣ. ಗುರುಜಿ, ವಾಮನ ಮೂರ್ತಿಯಾಗಿ ಯಾಕೆ ಅವತಾರ ತಾಳಿದ್ದು ಹೇಳಿದ್ರಿ, ನಂತರದ ವಿಷಯವನ್ನು ತಿಳಿಸ್ಕೊಡಿ. ಎಲ್ಲರಿಗೂ ದಾನ ಧರ್ಮಗಳು ನಡೀತಾ ಇದೆ. ಶುಕ್ರಾಚಾರ್ಯರ ಒಂದು ಸಾನ್ನಿಧ್ಯದಲ್ಲಿ ಇದೆಲ್ಲ ನಡೀತಾ ಇದೆ. ಅಸುರರ ಗುರುಗಳಾಗಿದ್ದರೂ ಸಹ ಅಖಂಡ ಪ್ರಾವೀಣ್ಯವನ್ನು ಹೊಂದಿರತಕ್ಕಂಥದ್ದು ಯಾವುದರೊಳಗೆ ಶಾಸ್ತ್ರಗಳಲ್ಲಿ ಯಾವುದನ್ನು ಪಡಿಬೇಕಂತೇಳಿ ಇತ್ತೋ ಅದನ್ನು ವಾಮ ಮಾರ್ಗದಿಂದಾದರೂ ಪಡಿತಕ್ಕಂಥ ಒಂದು ಶಕ್ತಿ ಶುಕ್ರಾಚಾರ್ಯರಲ್ಲಿ ಇದ್ದಂಥದ್ದು. ಮೃತ ಸಂಜೀವನಿ ವಿದ್ಯೆಯನ್ನು ಗಳಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ. ನವಗ್ರಹಗಳಲ್ಲಿ ಒಬ್ಬರು, ಶುಕ್ರಗ್ರಹ ಅಂತ ನಾವೇನು ಕರಿತೀವಿ, ಇದೇ ಶುಕ್ರಾಚಾರ್ಯರನ್ನೇ ಕರೆಯುವಂಥದ್ದು. ಆ ಶುಕ್ರ ನಿಂತು ದಾನ ಧರ್ಮಾದಿಗಳನ್ನು ಮಾಡಿಸ್ಬೇಕಾದ್ರೆ ಹೀಗೆ ನೋಡ್ತಾನೆ, ಯಾರೋ ಒಂದು ಒಟ್ಟು ಬರ್ತಾ ಇದ್ದಾನೆ. ಒಂದು ಓಲಿ ಕೊಡೆ, ಛತ್ರಿ. ಓಲಿ ಕೊಡೆ ಅಂತಂದರೆ ಅದೊಂದು ಎಲೆಯಿಂದ ಮಾಡ್ತಕ್ಕಂಥ ತಾಳೆಗರಿಯಿಂದ. ಆ ಛತ್ರಿಯನ್ನು ಹಿಡ್ಕೊಂಡು, ಒಂದು ಕಮಂಡಲನ್ನು ಹಿಡ್ಕೊಂಡು ತಾನು ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ಈ ಬ್ರಾಹ್ಮಣ ಬಂದಿದ್ದಾನೆ, ಏನೋ ಕೇಳ್ತಾ ಇದ್ದಾನೆ ಅಂಥೇಳಿ ಬಲಿ ಚಕ್ರವರ್ತಿ ಕರೆಸಿ ಕುರಿಸಿ, ಏನು ಬೇಕಾಗಿದೆ ನಿನಗೆ ಅಂತ. ಇವನು ನಗ್ತಾನಂತೆ ಸುಮ್ಮನೆ. ಆ ನಗುವಿನ ಪ್ರಭೆಗೆ ಶುಕ್ರಾಚಾರ್ಯರಿಗೆ ಗೊತ್ತಾಯ್ತು. ಹೇಳಿ ಕೇಳಿ ಗುರುಗಳವರು, ಓಹೋ ಇದು ಸಾಧಾರಣ ಬ್ರಾಹ್ಮಣ ಅಲ್ಲ, ಇದು ಬ್ರಹ್ಮಣ ಅಂತಂದ್ರೆ ಅದರೊಳಗೆ ಬ್ರಹ್ಮ ವರ್ಚಸ್ಸು. ಆ ಕುಬ್ಜ ದೇಹವಿದ್ದರೂ ಸಹ ಮುಖದಲ್ಲಿ ಕಾಣತಕ್ಕಂಥ ವರ್ಚಸ್ಸು ಯಾವುದು? ಪರಬ್ರಹ್ಮನದ್ದು. ಆ ಪರಬ್ರಹ್ಮನೇ ಈ ಕುಬ್ಜನಾಗಿ ಬಂದಿದ್ದಾನೆ. ಓಹೋ ಏನೋ ಒಂದು ಕಿತಾಪತಿ ನಡೆಯುತ್ತಿವಾಗ ಅಂತ ಹೇಳಿ ಬಲಿ ಚಕ್ರವರ್ತಿನ ಎಚ್ಚರಿಸಿದಂತೆ. ದಾನವನ್ನು ಮಾಡಬೇಕಾದ್ರೆ ಎಚ್ಚರದಿಂದ ಇರು, ಇವನು ಸಾಧಾರಣ ಒಟ್ಟು ಅಂತ ಕಾಣಿಸ್ತಾ ಇಲ್ಲ ನನಗೆ ಅಂತ. ಆದರೂ ಇವನು ಕೇಳಿದ, ಏನೋ ಒಟ್ಟುವಾಗಿ ಬಂದಿದ್ದಾನೆ. ಏನಿದೆ ಅವನ ಕೈನಲ್ಲಿ? ಕಾಲದೊಂದು ಪಾದುಕೆ, ಒಂದು ಕೈನಲ್ಲೊಂದು ಕಮಂಡಲ, ಛತ್ರಿ ಒಂದು ಹಿಡ್ಕೊಂಡು ಬಂದಿದ್ದಾನೆ. ಏನೂ ಇಲ್ಲ, ಏನು ಕೇಳಿದ್ರೆ ಅಂತಹ ಅಷ್ಟೈಶ್ವರ್ಯಗಳಲ್ಲಿ ಯಾವುದನ್ನಾದರೂ ಕೊಡಬಲ್ಲೆ, ಹಾಗಂತೇಳಿ ತ್ರಿಲೋಕಗಳನ್ನು ನಾನು ಗೆಲ್ತಕ್ಕಂಥ ಸಾಮರ್ಥ್ಯ ಇದ್ದಂಥವನು ಅಂತ ಹೇಳಿ ಕೇಳಿದಾಗ ಅವನು ಹೇಳ್ತಾನೆ, ನನಗೆ 3 ಹೆಜ್ಜೆಗಳಿರ್ತಕ್ಕಂಥ ಜಾಗ ಕೊಟ್ಟುಬಿಡು, ಇನ್ನೇನೇನೂ ಬೇಡ ಅಂತ. ಇವನಿಗೆ ನಗುವಂತಂತೆ. ಎಲ್ಲರೂ ಹೆದರು ಬಿಟ್ಟಿದ್ರಿ ನೀವು, ಅವನೇನೋ ಕೇಳ್ತಾನೆ ಅಂತ. ಇರೋದೇ ಪುಟ್ ಕಾಲು ಇಷ್ಟಿಷ್ಟು ಸಣ್ಣದು ನೋಡಿ. ಕುಬ್ಜ ದೇಹ ಯಾಕೆ ಅಂತೇಳಿ, ಒಂದು ತಾನು ಏನು ಅನ್ನೋದು ಗೊತ್ತಾಗಬಾರ್ದು. ತಾನು ಪ್ರತಿಯೊಬ್ಬ ವ್ಯಕ್ತಿ ಎಷ್ಟೇ ಸಣ್ಣವನೇ ಆಗಿರಲಿ, ಅವನಲ್ಲಿ ಏನು ಆಳ ಇದೆ ಅನ್ನೋದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಇನ್ನೊಬ್ಬನ ಅಳತೆಯನ್ನು ಮತ್ತೊಬ್ಬ ಮಾಡೋದು ಒಳ್ಳೆಯದಲ್ಲ ಅನ್ನೋದನ್ನು ಈ ಕುಬ್ಜ ಶರೀರದಿಂದ ಬೋಧನೆ ಸಿಕ್ತು. ಆಗಲೇ ಇವನು ಹೇಳಿದಂತೆ, ಇವನು ಪಾದದ ಅಳತೆ ಏನು? ಇಷ್ಟಿಷ್ಟು ಸಣ್ಣ ಪಾದ, ಸಣ್ಣ ಮಗು ಥರ ಇದ್ದಾನೆ, ಏನು 3 ಹೆಜ್ಜೆ ಅಂದರೆ ಇಲ್ಲಿಂದ ಇಲ್ಲಿಗೆ ಆಗ್ಬೋದು, ಅಷ್ಟೇ ತಾನೇ ಅಂತ ಹೇಳಿದಂತೆ. ಆಯಿತು, ತುಳಸಿ ದಳವನ್ನು ಇಟ್ಟು ನೀನು ದಾರೆ ಎರಿಬೇಕು ಅಂತ. ಆಗ ಇವನು ತಡಿತಾನೆ ಶುಕ್ರಾಚಾರ್ಯ, ಬೇಡ, ಇದ್ರ ಹೆಜ್ಜೆ ಅಳತೆ ಗೊತ್ತಿಲ್ಲ, ನಮಗೆ ಗೊತ್ತಾಗಲಿಲ್ಲ ಗುರುಗಳಾಗಿ, ಸಾಧಾರಣದ ಹೆಜ್ಜೆ ಅಲ್ಲ ಇದು, ಅತಿಯಾದಂತಹ ಪಾದ, ಶ್ರೀಪಾದ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನೀನು ಜಾಗ್ರತೆ ಇರು, ಈ ದಾನವನ್ನು ಈ ಒಟುವಿಗೆ ಮಾಡಬೇಡ ಅಂತ. ಇವನು ಕೇಳಲೇ ಇಲ್ಲ. ನಾನು ದಾನವನ್ನು ಮಾಡ್ತೇನೆ ಅಂತ ಹೇಳಿದ್ದೀನಿ, ಇಷ್ಟೊಂದು ಯಜ್ಞಯಾಗಾದಿಗಳನ್ನು ಮಾಡಿ ನಾನು ಮಾತು ತಪ್ಪದೆ ಅಂತ ಆದರೆ ನನಗೆ ಬೆಲೆ ಇಲ್ಲದಿದ್ದಂಗೆ ಆಗುತ್ತೆ. ನಾನು ಏನೇ ಇರಲಿ ನನ್ನ ಮಾತಲ್ಲಿ ಇನ್ನೊಂದು ಮಾತು ಆಡಲಾರೆ, ನಾನು ಕೊಡ್ತೀನಿ ಅಂತ. ಏನಾದರೂ ಮಾಡಿ ಅಪಶಕುನನಾದರೂ ಮಾಡಿ ದಾನವನ್ನು ನಿಲ್ಲಿಸಬೇಕು ಅಂತ ಹೇಳಿ ಶುಕ್ರಾಚಾರ್ಯ ಏನು ಮಾಡ್ತಾರೆ, ಇವನು ಈ ಕಮಂಡಲು ತೆಗೆದು ಈ ತೀರ್ಥ ರೀತಿಯಲ್ಲಿ ನೀರನ್ನು ಬಿಟ್ಟು ಆ ದಾರೆಯನ್ನು ಎರಿಬೇಕು ದಾನವನ್ನು ಅಂತ ಅನ್ನೋಷ್ಟೊತ್ತಿಗೆ ಅದರ ತುದಿನಲ್ಲಿ ಬಾಯಿ ಇರುತ್ತಲ್ಲ ಕೊಳವೆ ಥರ, ಆ ತುದಿನಲ್ಲಿ ಹೋಗಿ ಶುಕ್ರಾಚಾರ್ಯರು ದುಂಬಿಯಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡಾಗ ಇವನಿಗೆ ಆಶ್ಚರ್ಯ ಆಗುತ್ತೆ, ಯಾರಿಗೆ? ಬಲಿಗೆ. ಅಯ್ಯೋ ದೇವರೇ, ಇದೇನಿದು, ನೀರೇ ಬೀಳ್ತಾ ಇಲ್ಲ, ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅಪಶಕುನ ಆಗೋಯ್ತಲ್ಲ, ದಾನ ಆಗ್ತಾ ಇಲ್ಲ, ಕ್ಷಮಿಸಬೇಕು ಅಂಥೇಳಿ ಮನಸ್ಸಿನಲ್ಲೇ ಬೇಜಾರು ಮಾಡ್ಕೊಳ್ತಾನಂತೆ. ಆಗ ಆ ಒಟ್ಟು ಹೇಳ್ತಾನಂತೆ, ಏನಿಲ್ಲ, ಆ ಕೊಳವೆನಲ್ಲಿ ಏನೋ ಸಿಕ್ಕಾಕ್ಕೊಂಡಿರ್ಬೋದು, ಆ ದರ್ಬೆ ಕೊಡು ಅಂತ ಹೇಳಿ ತಗೊಂಡೋಗಿ ಆ ಕೊಳವೆ, ತನಗೆ ಗೊತ್ತು, ಯಾರಿಗೆ? ಈ ವಾಮನಾವತಾರಿಗೆ ಗೊತ್ತು ಇದು ಯಾರು ಕೂತಿದ್ದಾರೆ ಅಂಥೇಳಿ. ಏನು ಮಾಡಿದ, ಇದನ್ನು ತೆಗೆದು ಕಡ್ಡಿನಲ್ಲಿ ತೆಗೆದು ಕಣ್ಣಿಗೆ ಚುಚ್ಚೇ ಬಿಟ್ಟ. ಆ ಕಣ್ಣು ಚುಚ್ಚಿದ ತಕ್ಷಣ ಒಂದು ಕಣ್ಣೇ ಹೋಗ್ಬಿಡ್ತು ಶುಕ್ರಾಚಾರ್ಯರಿಗೆ. ಆದ್ದರಿಂದ ಸಾಮಾನ್ಯವಾಗಿ ಮಾತಾಡೋದಿದೆ ಒಕ್ಕಣ್ಣು ಶುಕ್ರಾಚಾರ್ಯರು ಅಂತ. ಆ ಕಣ್ಣೇ ಹೋಗ್ಬಿಡ್ತು. ಆ ನೋವಿನಲ್ಲಿ ಹೊರಗೆ ಬಂದು ನಿಂತ್ಕೋತಾರಂತ. ಆಗ ವಿಷ್ಣು ಹೇಳ್ತಾನೆ, ಯಾರು ವಾಮನಾವತಾರಿ ಆಗಿರ್ತಕ್ಕಂಥವ್ನು, ನೀನು ದಾನ ಕೊಡ್ತಿಲ್ಲ, ಯಾವನೊಬ್ಬ ಕೊಡ್ತಕ್ಕಂಥವನು ನಿಲ್ಲಿಸೋದಿದೆಯಲ್ಲ ಅಂಥವನಿಗೆ ಈ ಶಿಕ್ಷೆ. ಇದನ್ನು ಪ್ರತಿಯೊಬ್ಬ ನೆನಪಿಸ್ಕೊಡ್ಬೇಕು ನೋಡಿ. ಯಾವುದೋ ದೇವಸ್ಥಾನಕ್ಕೊಬ್ಬ ದಾನ ಮಾಡ್ತಾನೆ ಅಥವಾ ಯಾರಿಗೋ ಒಬ್ಬ ದಾನ ಮಾಡ್ತಾನೆ ಅಂದರೆ ಇನ್ನೊಬ್ಬ ತಡಿತಾನಲ್ಲ, ತಡಿಯೋವನು ಬಹಳ ದೊಡ್ಡ ಪಾಪಿ ಆಗಿಬಿಡ್ತಾನೆ. ಆದರೆ ಎಚ್ಚರಿಸ್ಕೊಳ್ಬೋದು, ಯಾವತ್ತೇ ಆಗಲಿ ಒಬ್ಬ ವ್ಯಕ್ತಿ ದಾನ ಮಾಡಬೇಕು, ದಿವಾಳಿ ಆಗಬಾರ್ದು. ದಿವಾಳಿ ಆಗೋಷ್ಟು ದಾನ ಮಾಡಬಾರ್ದು, ಕಸ್ತೂರಿ ನಿವಾಸ ಥರ. ಆದರೆ
ದಾನ ಮಾಡಬೇಕಾದ್ರೆ ತನ್ನ ಅರ್ಹತೆಗಳೇನು, ತನಗೆ ಹೆಚ್ಚಾಗಿರ್ತಕ್ಕಂಥದ್ರೊಳಗೆ ದಾನ ಮಾಡಬೇಕಂತೆ, ಹಂಚಿ ತಿನ್ನಬೇಕು ಅಂತ. ಅದನ್ನು ಬೋಧನೆ ಮಾಡಬೇಕಾದ್ರೆ ಇವನಿಗೆ ಹೆಚ್ಚಿದ್ರೂ ಸಮೇತ ಧರ್ಮದ ಸಂಸ್ಥಾಪನೆಗೆ ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರೂ ಸಮೇತ ಧರ್ಮಗುರುಗಳಾದಂಥವರು ನೀವು ದಾನವನ್ನು ತಡೆದಿದ್ದಕ್ಕೆ ಈ ಶಿಕ್ಷೆ ಅಂಥೇಳಿ ಕಣ್ಣನ್ನೇ ತೆಗೆದುಬಿಟ್ಟು ಆಯಿತು. ಅಂತೂ ದಾನವನ್ನು ಮಾಡಿದೆ. ಒಂದು ಹೆಜ್ಜೆಯನ್ನು ಇಟ್ಟಿದ್ದೇ ತಡ ಸಂಪೂರ್ಣ ಆಕಾಶಕ್ಕೆ ಆ ಪಾದ ವ್ಯಾಪಿಸ್ಕೊಂಡ್ಬಿಡ್ತಂತೆ. ಇದ್ದದ್ದು ಇಷ್ಟು ಸಣ್ಣ ಪಾದ, ಅದು ಇಡೀ ಆಕಾಶಕ್ಕೆ ಕವರ್ ಆಗಿಬಿಡ್ತಂತೆ. ಕಡೆಗೆ ಇನ್ನೊಂದು ಹೆಜ್ಜೆಗೆ ಕೊಟ್ಟ ದಾನವನ್ನು, ಹೇಗೆ ಸಂಪೂರ್ಣ ಭೂಮಿಯನ್ನೇ ಆವರಿಸ್ಕೊಂಡ್ಬಿಡ್ತು. ಈಗ ಯೋಚನೆ ಮಾಡ್ತಾನೆ, ತಾನು ನಿಂತಿರೋಂಥ ಕ್ಷೇತ್ರವೇ ಅವನದಾಗಿ ಹೋಗಿದೆ, ಇನ್ಯಾವುದೂ ಇಲ್ಲ. ಹಾಗಿದ್ರೆ ಒಂದು ದಾನ ಅಂತ ನಂದು ಅಂತ ಕೊಡಲಿಕ್ಕೆ ಏನು ಉಳಿದಿಲ್ಲ ಈಗ. ಹಾಗಾದರೆ ನನ್ನ ದೇಹದಲ್ಲೇ ಒಂದು ವಸ್ತು ಅಂತಿದ್ದರೆ ಅಹಂಕಾರದಿಂದ ನಾನು ಮೆರೆದೆ, ಏನು ಬೇಕಾದರೂ ಕೊಡಬಲ್ಲೆ ಅಂತ ಅಂದ್ಕೊಂಡೆ, ಸಂಪೂರ್ಣ ನನ್ನ ಅಧೀನ ಅಂತ ಅಂದ್ಕೊಂಡೆ. ನನ್ನ ಅಧೀನ ಎಲ್ಲವೂ ಇದ್ದರೂ ಸಹ ನಾನು ನಿನ್ನ ಅಧೀನ ಅಂತ ಗೊತ್ತಾಗಲಿಲ್ಲ ಭಗವಂತ. ನಿನ್ನ 2 ಹೆಜ್ಜೆನಲ್ಲಿ ಸಂಪೂರ್ಣ ತತ್ವಶಾಸ್ತ್ರ ಅಂತ ತಿಳ್ಕೊಂಡೆ, ಸಾಕಾಯಿತು, ನನ್ನ ಜೀವನ ಮುಗೀತು. ಇಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದ್ರೂ ಸಮೇತ ಆ ಯಜ್ಞಯಾಗಾದಿಗಳಲ್ಲಿ ನಿನ್ನ ಪಾದದ ಅಳತೆ ನಾನು ತಿಳ್ಕೊಳ್ಳಲಿಲ್ಲ. ಎಷ್ಟೇ ಪೂಜೆ ಮಾಡಿದ್ರೂ ಸಹ ಭಗವಂತನ ಅಸ್ತಿತ್ವ ತಿಳಿದೇ ಇದ್ದರೆ ಆ ವ್ಯಕ್ತಿ ಹೋಯ್ತು ಅಂತಲೇ ಲೆಕ್ಕ. ಭಾಳಷ್ಟು ಜನ ಎಷ್ಟೇ ಡೆಕೋರೇಷನ್ ಮಾಡಿ ಏನೇ ಪೂಜೆ ಮಾಡಲಿ, ಭಗವಂತನನ್ನು ನೀವು ತಿಳಿದಿದ್ದರೆ, ಭಗವಂತನಲ್ಲಿ ಪ್ರೀತಿಸ್ದಿದ್ದರೆ, ಸತ್ಯ ಅನ್ವೇಷಣೆ ಮಾಡದಿದ್ದರೆ ಅದು ಹೋಯ್ತು, ವೇಸ್ಟು ಅಂತ ಹೇಳಿ ಇವತ್ತು ಅರ್ಥವಾಯಿತು. ಇಂತಹ ಅರ್ಥವಾಗದೇ ಇದ್ದಂಥ ಒಂದು ತಲೆ ಇದೆಯಲ್ಲ, ಇದು ಅಹಂಕಾರದ ಪೀಠವಾಗಿತ್ತು. ಈ ಅಹಂಕಾರದ ತಲೆ ಮೇಲೆ ನಿನ್ನ ಪಾದವನ್ನು ಇಡು ಅಂತ ಹೇಳಿ ಇಟ್ಬಿಟ್ಟು ನಮಸ್ಕಾರ ಮಾಡಿದಂತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ವೀಕ್ಷಕರೇ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.